यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। श्रीगुरुभ्यो नमः। हरिः ओम्। श्रीमद्भागवत चतुर्थ स्कंध 8 ಅಥವಾ 9ನೇ ಅಧ್ಯಾಯ ನಿಮ್ಮ ಹತ್ರ ಇರೋ ವರ್ಷನ್ಗಳ ಪ್ರಕಾರ. ಪರಿಚರ್ಯಾ ಭಗವತಃ 58ನೇ ಪದ್ಯ, ಕೆಲವುದರಲ್ಲಿ 61. ಪರಿಚರ್ಯಾ ಭಗವತಃ ಯಾವತೀಃ ಪೂರ್ವಸೇವಿತಾಃ ತಾಃ ಮಂತ್ರಹೃದಯೇನೈವ ಪ್ರಯುಂಜಾತ್ ಮಂತ್ರಮೂರ್ತಯೇ. ಅನ್ವಯಾರ್ಥ ನೋಡ್ಕೊಳ್ಳಿ. ಭಗವತಃ ಪರಿಚರ್ಯಾಃ ಇತಿ ಯಾವತ್ಯಃ, ಪುಸ್ತಕದಲ್ಲಿ, ನಮ್ಮ ವಿದ್ಯಾಪೀಠದ ಪುಸ್ತಕದಲ್ಲಿ ಯಾವತೀಹಿ ಅಂತ ಇದೆ. ಬಹುವಚನ ಉಳಿದೆಲ್ಲ ಸಮೀಪದ ಶಬ್ದಗಳಲ್ಲಿರೋದರಿಂದ ಯಾವತ್ಯಃ ಅನ್ನೋದು ಸರಿಯಾದ ಪಾಠ ಅಂತ ನನಗನ್ನಿಸ್ತದೆ. ಬಹುವಚನ. ಯಾವತ್ಯಃ ಪೂರ್ವಸೇವಿತಾಃ ಪರಿಚರ್ಯಾಃ ಭಗವತಃ ಪರಿಚರ್ಯಾಃ ತಾಃ ಮಂತ್ರಹೃದಯೇನೈವ ಮಂತ್ರಮೂರ್ತಯೇ ಪ್ರಯುಂಜಾತ್. ಏನರ್ಥ? ಭಗವತಃ ಪರಿಚರ್ಯಾಃ, ಭಗವಂತನ ಪರಿಚರ್ಯೆ, ಸೇವೆ, ಆರಾಧನೆ ಅಂತ ಇತಿ ಅಂತ ಇಟ್ಕೊಳ್ಬೇಕು, ಮೂಲದಲ್ಲಿಲ್ಲ. ಪರಿಚರ್ಯಾಃ ಇತಿ ಭಗವತಃ ಪರಿಚರ್ಯಾಃ ಇತಿ ಭಗವಂತನ ಆರಾಧನೆ ಅಥವಾ ಸೇವೆ ಅಂತ. ಯಾವತ್ಯಃ ಯಾವುವು, ಯಾವ ಆಚರಣೆಗಳು, ಪೂರ್ವ ಸೇವಿತಾಃ ಪೂರ್ವಾಚಾರ್ಯರಿಂದ, ಮೊದಲಿನ ಸಾಧಕರಿಂದ ಅನುಸರಿಸಲ್ಪಟ್ಟಿವೆಯೋ, ತಾಹ ಅವುಗಳನ್ನು ಮಂತ್ರ ಹೃದಯೇನ ಓಂ ನಮೋ ಭಗವತೆ ವಾಸುದೇವಾಯ ಇತ್ಯನೇನ ಮಂತ್ರೇಣ. ಹೃದಯ ಅಂದರೆ ಪ್ರಧಾನ ಅಂತ ಅರ್ಥ. ಮಂತ್ರಗಳಲ್ಲಿ ಪ್ರಧಾನವಾದ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರ ಮಂತ್ರದಿಂದ ಮಂತ್ರಮೂರ್ತಯೇ ಮಂತ್ರಾಕ್ಷರ ಪ್ರತಿಪಾದ್ಯ ವಾಸುದೇವಾಯ ಮಂತ್ರದ ಪ್ರತಿ ಅಕ್ಷರದಿಂದಲೂ ಪ್ರತ್ಯೇಕವಾಗಿಯೂ ಮತ್ತು ಒಟ್ಟು ಈ ಮಂತ್ರಗತ ದ್ವಾದಶ ಅಕ್ಷರಗಳಿಂದಲೂ ಪ್ರತಿಪಾದ್ಯನಾದ ವಾಸುದೇವನ ಸಾಕ್ಷಾತ್ಕಾರಕ್ಕಾಗಿ ಪ್ರಯುಂಜಾತ್ ಪ್ರಯೋಗಿಸಬೇಕು. ಏನು ಒಟ್ಟು ತಾತ್ಪರ್ಯ? ಇಲ್ಲಿ
ಮೂರು ಮುಖ್ಯ ಸಂಗತಿಗಳನ್ನು ಕಾಣಬಹುದು. ಒಂದು, ಭಗವಂತನ ಪೂಜೆಯ ವಿಧಾನಕ್ಕೆ ಸಂಬಂಧಿಸಿದ ವಿಚಾರ. ನಮ್ಮ ಪ್ರಾಚೀನರು ಅಂದರೆ ಅಪರೋಕ್ಷ ಜ್ಞಾನಿಗಳು ತಾವು ಅನುಸರಿಸಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಇವು ಉಪಯುಕ್ತ ಅಂತ ನಿರ್ಣಯಿಸಿ ನಮಗೆ ಕೊಡಮಾಡಿದ ವಿಧಾನಗಳು. ಅವನ್ನೇ ಅನುಸರಿಸಿ ಪೂಜೆ ಮಾಡಬೇಕು. ನಮಗೆ ತೋಚಿದಂತೆ ಮಾಡೋ ಪೂಜೆಗಳು ಉದ್ದಿಷ್ಟ ಫಲಗಳನ್ನು ನೀಡೋದಿಲ್ಲ. ಯಾವತ್ಯಃ ಪೂರ್ವಸೇವಿತಾ ಭಗವತಃ ಪರಿಚರ್ಯ. ಶ್ಲೋಕದಲ್ಲಿನ ಶಬ್ದ ನೋಡಿ. ನಮ್ಮ ಪ್ರಾಚೀನರು ಸಾಧಕರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು ಭಗವಂತನ ಸಾಕ್ಷಾತ್ಕಾರಕ್ಕೆ ಇವು ವಿಧಾನಗಳು ಅಂತ ನಿರ್ಣಯಿಸಿ ನಮಗೆ ಕೊಟ್ಟಿದ್ದಾರೆ. ಅವುಗಳನ್ನೇ ಅನುಸರಿಸಿ ಆ ಅಪರೋಕ್ಷ ಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಮಾರ್ಗವನ್ನೇ ಅನುಸರಿಸಿ ನಾವು ನಮ್ಮ ಪೂಜೆಯನ್ನ ನಮ್ಮ ಸಾಧನೆಯನ್ನ ಮಾಡಬೇಕು. ಇದು ಮೊದಲ ಸಂಗತಿ. ಎರಡನೇದ್ದು, ಮಂತ್ರ ಅಕ್ಷರ ಪ್ರತಿಪಾದ್ಯ, ಮಂತ್ರಾಕ್ಷರ ಪ್ರತಿಪಾದ್ಯ, ಮಂತ್ರಮೂರ್ತಿ ಅನ್ನೋ ಎರಡು ಶಬ್ದಗಳು. ಅಂದರೆ ಆ ಭಗವಂತನ ಶಿರಸ್ಸಿನಿಂದ ಪಾದದವರೆಗೆ ಮಂತ್ರದಿಂದಲೇ ಕಲ್ಪಿತವಾದ ಆಕಾರ, ಅದನ್ನೇ ಮೂರ್ತಿ ಅಂತ ಕರೀತಾರೆ. ಮಂತ್ರಮೂರ್ತಿ. ಪ್ರತಿಯೊಂದು ಮಂತ್ರಕ್ಕೂ ಅದರ ಇಂಥ ಇವಕ್ಕೆ ಬೀಜ ಮಂತ್ರಗಳು ಅಂತ ಹೇಳ್ತಾರೆ. ಈ ಮಂತ್ರದ ಎಷ್ಟು ಅಕ್ಷರಗಳಿರ್ತಾವೋ ಪ್ರತಿಯೊಂದು ಅಕ್ಷರದಿಂದಲೂ ಪ್ರತಿಪಾದ್ಯವಾದ ಒಂದು ದೇವತಾ ರೂಪ ಇರ್ತದೆ. ಹಾಗೆ ಈ 12 ಅಕ್ಷರಗಳಿಂದ ಒಟ್ಟು ಅರ್ಥದಿಂದ ಪ್ರತಿಪಾದಿತವಾಗತಕ್ಕಂಥ ಒಂದು ವಾಸುದೇವ ರೂಪ. ಯಾಕೆ ಇದನ್ನ ಇಷ್ಟು ಬಿಡಿಸಿ ಬಿಡಿಸಿ ತಿಳ್ಕೊಳ್ಬೇಕು ಅಂದ್ರೆ, ಧ್ಯಾನದ ಒಂದು ಹಂತದಲ್ಲಿ ಸಾಧಕನಿಗೆ ಕ್ರಮೇಣ ಆ ಕಣ್ಣೆದುರಿನ ಭೌತಿಕ ಮೂರ್ತಿಯಿಂದ ನಮ್ಮ ಲಕ್ಷ್ಯ ಆಚೆ ಒಳಸರಿದು ಕಣ್ಣು ತಂತಾನೆ ಮುಚ್ಚಿಕೊಳ್ತದೆ. ಮನಸ್ಸು ಆಳಕ್ಕಿಳಿದಾಗ ಒಂದು ಕಡೆಗೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ ಬಾಯಿಂದಲೋ ಅಥವಾ ಮನಸ್ಸಿನಲ್ಲೋ ಅದು ಉಚ್ಚರಿತವಾಗುತ್ತಾ ಇರುವಂತೆ ಮನಸ್ಸಿನ ಒಂದು ಕಡೆಗೆ ಆ ಅರ್ಥಾನುಸಂಧಾನದ ಜೊತೆಗೆ ಒಂದು ವಾಸನಾಮಯ ಆಕೃತಿ, ವಾಸುದೇವನ ಆಕೃತಿ ರೂಪುಗೊಳ್ಳಲಿಕ್ಕೆ ಆರಂಭ ಆಗ್ತದೆ. ಅದೇ ವಾಸುದೇವ ದ್ವಾದಶ ಮಂತ್ರಾಕ್ಷರಗಳಿಂದ ಪ್ರತಿಪಾದ್ಯವಾದ ವಾಸುದೇವ ರೂಪ. ಇದನ್ನು ತಿಳ್ಕೊಳ್ಳಿಕ್ಕೆ ಸುಲಭ ಆಗಲಿ ಅಂತ ದೃಷ್ಟಾಂತಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಈಗ ನೋಡಿ, ಒಂದು ಶಿಲಾಮೂರ್ತಿ, ಉಡುಪಿ ಕೃಷ್ಣನ ಶಿಲಾಮೂರ್ತಿಯೋ, ತಿರುಪತಿ ವೆಂಕಟೇಶ್ವರನ ಮೂರ್ತಿಯೋ, ಅಥವಾ ಲೋಹದ ಮೂರ್ತಿಯೋ, ಪಂಢರಪುರದ ವಿಠ್ಠಲನ ಮೂರ್ತಿಯೋ, ಅಥವಾ ನೀವು ಯಾವುದೇ ಯಾತ್ರೆಗಳಲ್ಲಿ ದೇವಸ್ಥಾನಗಳಲ್ಲಿ ಸಂದರ್ಶಿಸಿರಬಹುದಾದ ಲೋಹದ ಮೂರ್ತಿಯೋ, ಈ ಮೂರ್ತಿ ನೀವು ಧ್ಯಾನಕ್ಕೆ ಕೂತಾಗ ಇಷ್ಟ ದೇವತಾ ಸ್ಮರಣೆ ಅಂದಾಗ ಅದನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ಈ ಶಿಲಾಮೂರ್ತಿಯೋ ಲೋಹದ ಮೂರ್ತಿಯೋ ಹೇಗೆ ಧ್ಯಾನ ಕಾಲದಲ್ಲಿ ಆ ಭಗವಂತನ ಆಕಾರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿಕ್ಕೆ ಸಹಾಯ ಆಗ್ತದೋ, ಅದರಂತೆ ಉನ್ನತ ಮಟ್ಟದ ಸಾಧಕರಿಗೆ ಮಂತ್ರಾರ್ಥ ಧೇನಿಸುತ್ತಿರುವಂತೆ, ವಾಸುದೇವ ದ್ವಾದಶಾಕ್ಷರದ ಮಂತ್ರಾರ್ಥವನ್ನ ಮನಸ್ಸಿನಲ್ಲಿ ಧೇನಿಸ್ತಾ ಇರುವಂತೆ ಆ ವಾಸುದೇವನ ಮೂರ್ತಿ ಸಾಕಾರಗೊಳ್ತದೆ ಮನದಲ್ಲಿ. ಅದಕ್ಕೆ ಮಂತ್ರಮೂರ್ತಿ ಅಂತ ಕರೆದರು. ಮನಸ್ಸು ಅಲ್ಲಿ ನೆಲೆಗೊಳ್ತದೆ. ಅವರ ಮುಂದಿನ ಧ್ಯಾನ ಪ್ರಕ್ರಿಯೆಗೆ ಅದು ಶಿಲಾಧಾರ. ಜಗನ್ನಾಥದಾಸರ ಪದ್ಯದಲ್ಲಿ ಅದನ್ನೇ ಅವರು ಮಂತ್ರಮೂರ್ತಿ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ, ಮಂತ್ರಮೂರ್ತಿ ಅಂತ ಕರೆದರು. ಇದು ಆ ಮಂತ್ರಮೂರ್ತಿ. ಎರಡನೆಯ ಮುಖ್ಯ ವಿಷಯ,
ವಾಸುದೇವ ದ್ವಾದಶಾಕ್ಷರದಿಂದ ಭಗವಂತನ ಉಪಾಸನೆ ಮಾಡುವಾಗ ಅರ್ಘ್ಯ, ಪಾದ್ಯ, ಆಚಮನ, ನೈವೇದ್ಯ, ದೀಪ, ಧೂಪ ಎಲ್ಲ ಉಪಚಾರಗಳನ್ನು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮೂಲ ಮಂತ್ರದಿಂದಲೇ ಸಲ್ಲಿಸಬೇಕು. ಹೀಗೆ ಪೂಜೆ ಮಾಡುವವರನ್ನ ನಾನು ನೋಡಿದ್ದೀನಿ. ಇಲ್ಲಿ ಪ್ರಾಸಂಗಿಕವಾಗಿ ಮತ್ತೊಂದು ವಿಷಯ ನಾವು ತಿಳಿಯಬಹುದು. ಅನೇಕರಿಗೆ, ಗೃಹಸ್ಥರಿಗೆ ಪುರುಷ ಸೂಕ್ತ, ಶ್ರೀ ಸೂಕ್ತ ಮುಂತಾದ ಮಂತ್ರಗಳು ಬರ್ತಾ ಇರೋದಿಲ್ಲ. ಆದರೆ ನಿತ್ಯ ದೇವರ ಪೂಜೆ ಮಾಡಬೇಕು ಅಂತ ಬಹಳ ಆಸೆ ಇರ್ತದೆ. ಅವರಿಗೆ ಇಲ್ಲೊಂದು ಉಪಾಯ ಸೂಚಿತವಾಗಿದೆ. ಏನದು? ಏನಿಲ್ಲ, ಓಂ ನಮೋ ನಾರಾಯಣಾಯ. ಇಷ್ಟು ನಿಮಗೆ ಕಲೀಲಿಕ್ಕಾಗತ್ತಿಲ್ಲಪ್ಪ, ಇಷ್ಟೇ ಮಂತ್ರದಿಂದ ಸಾಲಿಗ್ರಾಮದ ಮೇಲೆ ಒಂದು ತುಳಸಿ, ಒಂದು ಹನಿ ನೀರು ಹಾಕಿ ಅದನ್ನು ತಗೊಳ್ರಿ, ಸಾಕು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ಶ್ರೀಕೃಷ್ಣಾಯ ನಮಃ. ಸಣ್ಣ ಮಂತ್ರ, ಇದಕ್ಕೇನು ಹೆಚ್ಚು ಸಮಯ ಹಿಡಿಯೋದಿಲ್ಲ. ಇಷ್ಟು ಕಲಿತು ಭಕ್ತಿಯಿಂದ, ಶ್ರದ್ಧೆಯಿಂದ ನಿಮ್ಮ ಮನೆಯೊಳಗ ಏನು ನಿಮ್ಮ ಹಿರಿಯರಿಂದ ಬಂದಿರ್ತಾವೋ, ಸಾಲಿಗ್ರಾಮವೋ, ಸುದರ್ಶನವೋ, ಏನೋ ಒಂದು ಅದಕ್ಕೆ ಒಂದು ಕೆಲವು ಸೌಟು ನೀರು ಹಾಕ್ರಿ. ಎಲ್ಲ ಮಂತ್ರ ಬರುವುದಿಲ್ಲಲ್ಲ, ನಿಮ್ಮ ಮನೆಯೊಳಗೆ ಬೆಳೆದಿರೋ ಹೂನೋ ತುಳಸಿಯೋ ಏನಿರ್ತದೋ ಅದು, ಅದನ್ನೆಲ್ಲ ದೇವರಿಗೆ ಏರಿಸುವಾಗ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ಶ್ರೀಕೃಷ್ಣಾಯ, ಇಷ್ಟೇ ಒಂದೇ ಮಂತ್ರ, ನಿಮಗೆ ಬರೋ ಒಂದು ಮಂತ್ರ. ಅದನ್ನು ಹೇಳ್ತಾ ಅದರಿಂದಲೇ ತುಳಸಿ, ಅದರಿಂದಲೇ ಹೂ, ಅದರಿಂದಲೇ ನೈವೇದ್ಯ, ಅದರಿಂದಲೇ ಮಂಗಳಾರತಿ, ಎಲ್ಲಕ್ಕೂ ಒಂದೇ ಮಂತ್ರ. ಸಮಯ ಇಲ್ಲದೆ ಇದ್ರು, ಮಂತ್ರಗಳು ಬಾರದೇ ಇದ್ರು, ತಪ್ಪದೇ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಲಿಕ್ಕೆ ಅತ್ಯಂತ ಸಂಕ್ಷಿಪ್ತ ವಿಧಾನ, ಮತ್ತು ಇದು ಅಶಾಸ್ತ್ರೀಯ ಅಲ್ಲ. ಸಮಯಾಭಾವದಿಂದಲೋ ಅಥವಾ ಯಾವುದೋ ಕಾರಣದಿಂದಲೋ ಪೂಜೆಯನ್ನೇ ಮಾಡೋದನ್ನು ನಿಲ್ಲಿಸಿದವರಿಗೆ ಪುನಃ ಆರಂಭಿಸಲಿಕ್ಕೆ ಎಷ್ಟು ಸಮಯ ಬೇಕ್ರಿ? 2 ರಿಂದ 5 ನಿಮಿಷ ಸಾಕು. ಅಷ್ಟು ಕೊಡ್ಲಿಕ್ಕಾಗತ್ತಾ? ಸ್ನಾನ ಆದ್ಮೇಲೆ ನಮ್ಮ ಗುರುಗಳು ಹೇಳ್ತಿದ್ರು ಅವ್ರ ಮಗನಿಗೆ, ಅವನು ಸ್ನಾನ ಮಾಡಿ ಚಡ್ಡಿ ಹಾಕ್ಕೊಂಡು ಅದ್ರ ಮೇಲೆ ತಂದು ಪ್ಯಾಂಟು ಶರ್ಟು ಹಾಕ್ಕೊಂಡು ಆಫೀಸಿಗೆ ಹೋಗುವವನು. ನಡು ಒಂದು ಟಾವೆಲ್ ಸುತ್ತಕೊಂಡಿರ್ತಿದ್ದ. ಆ ಟಾವೆಲ್ಲೇ ಇರ್ಲಪ್ಪ, ಮೈಲಿಗಿರ್ಲಿ, ಅವನಿಗೊಂದು ಸುದರ್ಶನ ಕೊಟ್ಟಿದ್ರು, ಒಂದು ಸೌಂಟ್ ನೀರು ಹಾಕು, ಅದನ್ನೇ ತೀರ್ಥ ಅಂತ ತಗೋ, ಆಫೀಸಿಗೆ ಹೋಗು. ನಮಗೆಲ್ಲ ಆಶ್ಚರ್ಯ ಆಯ್ತು. ಮೈಲಿಗೆ ಒಳಗೆ ಪೂಜೆ ಮಾಡ್ಲಿಕ್ಕೆ ಹೇಳಲಿಕ್ಕತ್ತಾರ ಆಚಾರ. ಅವ್ರಂದ್ರು ಸಾಲಿಗ್ರಾಮ, ಸುದರ್ಶನ ಮೈಲಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಲಮ್ಮ. ಇವತ್ತ ಅವರಿಲ್ಲ, ಪೂಜೆ ಹೇಳಿಕೊಟ್ಟವರು. ಶ್ರೀ ಸೂಕ್ತ, ಪುರುಷ ಸೂಕ್ತ, ಬಳಿತ್ಥ ಸೂಕ್ತ, ವಾಯುಸ್ತುತಿ ಎಲ್ಲ ಕಲಿತು ಗಂಟೆಗಟ್ಟಲೆ ಪೂಜೆ ಮಾಡ್ತಾನೆ ಅವನು. ಅವತ್ತು ಅವರು ಆರಂಭ ಮಾಡಿಸಿರದೇ ಇದ್ರೆ ಇವತ್ತು ಅದರಲ್ಲಿ ಇಷ್ಟು ಭಕ್ತಿ ಶ್ರದ್ಧೆಗಳಿಂದ ಅವನು ಮುಂದುವರಿಯೋದು ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ, ನಾರದರು ಧ್ರುವನಿಗೆ ಮಾಡಿದ ಉಪದೇಶದಿಂದ ಸಾಮಾನ್ಯರು ತಿಳಿಯಬಹುದಾದ ದೊಡ್ಡ ಪಾಠ ಇದು. ನಿಮ್ಮ ಮನೆಯೊಳಗ ಎಷ್ಟೋ ಮಂದಿ ನನ್ನ ಹತ್ರ ಬಂದು ಕೇಳ್ತಾರ, ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ರಿ, ಪೂಜೆ ಮಾಡದೆ ಹಾಗೆ ದೇವ್ರನ್ನ ಇಟ್ಕೊಂಡ್ಬಿಟ್ರೆ ಕಾಡ್ತಾವಂತೆ ದೇವರು, ಎಲ್ಲೋ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ನಾವು, ನಮಗೆ ಇರೋ ಕಾಡಾಟವೇ ಸಾಕಾಗಿದೆ, ಈ ಮನೆಯಲ್ಲಿರೋ ದೇವರುಗಳು ಬೇಡ, ಕಾಡೋದು ಬೇಡ ನಮಗೆ. ತಪ್ಪು, ಬಹಳ ತಪ್ಪು. ಎಲ್ಲೂ ಕೊಡಬೇಡ್ರಿ, ಯಾರಿಗೂ ಕೊಡಬೇಡ್ರಿ, ನೀವೇ ಇಟ್ಕೋರಿ. ನಿಮಗಾದಾಗ ವಿಸ್ತಾರವಾಗಿ ಹಬ್ಬ ಹರಿದಿವಸ ಸೂಟಿ ಇದ್ದಾಗ ಪೂಜೆ ಮಾಡ್ರಿ, ಆಗದೇ ಇದ್ದಾಗ ಭಾಗವತ ಕೇಳಿರಿ, ಓಂ ನಮೋ ಭಗವತೆ ವಾಸುದೇವಾಯ ಇಷ್ಟು ಮಂತ್ರ ಹೇಳಿ ಒಂದು ಸೌಂಟ್ ನೀರು ಹಾಕ್ರಿ, ಇದ್ರೆ ಒಂದು ತುಳಸಿ ದಳ ಏರಿಸ್ರಿ, ಗೋವಿಂದ ಅನ್ರಿ, ಅಷ್ಟು ತೀರ್ಥ ತಗೊಂಡು ಮುಂದಿನ ಕೆಲಸ ಮಾಡ್ಕೋರಿ. ಭಗವಂತ ಮುಂದಿನ ದಾರಿ ತೋರಿಸ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಅದನ್ನ ಮುಚ್ಚಿಡೋ ಪ್ರಯತ್ನ ನಾನು ಮಾಡೋದಿಲ್ಲ. ಏನ್ ಪ್ರಶ್ನೆ? ಈ ಮಂತ್ರಗಳ ಉಪದೇಶ ಬೇಡವೆ? ಜ್ಞಾನಿಗಳಾದವರು ಈ ಮಂತ್ರಗಳನ್ನ ಉಪದೇಶ ಕೊಡಬೇಕು ಅಂತ ನಮ್ಮ ಸಂಪ್ರದಾಯದಲ್ಲಿ ಒಂದು ಕ್ರಮ ಇದೆ. ನೀವೇನು ಹಾಗೆ ಆನ್ಲೈನ್ ಪ್ರವಚನದೊಳಗ ಮಂತ್ರ ಒಂದೊಂದು ಸಾಲು ಹೇಳಿದ್ರಿ, ಅದನ್ನ ಉಪಯೋಗ ಮಾಡ್ಕೊಂಡು ಪೂಜೆ ಮಾಡು ಅಂದ್ರಿ, ಮಂತ್ರದ ಉಪದೇಶ ಬೇಡವಾ ಅನ್ನೋ ಪ್ರಶ್ನೆ. ಈ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದೆ. ಈಗ ನೋಡಿ, ಧ್ರುವನ ವಿಷಯನೇ ನೋಡಿ. ಭಾಗವತ ನಾವು ಓದ್ತಾ ಇದ್ದೀವಿ, ಮೂಲ ಶ್ಲೋಕಗಳನ್ನ ಓದಿಕೊಂಡು ಇದನ್ನು ಅರ್ಥ ಮಾಡ್ಕೋತಾ ಇದ್ದೀವಿ. ಯಾರೋ ಹೇಳಿದ ಏನೋ ವಿಷಯ ಅಲ್ಲ, ಗಾಳಿ ಮಾತಲ್ಲ ಇದು. ಧ್ರುವನಿಗೆ ವಯಸ್ಸೆಷ್ಟು? 5 ವರ್ಷ. ಇನ್ನೂ ಉಪನಯನ ಆಗಿಲ್ಲ.
ನಾರದರು ಅವನಿಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಹೇಗೆ ಉಪದೇಶ ಕೊಟ್ಟರು? ಈ ಪ್ರಶ್ನೆಯನ್ನ ಅನೇಕ ಟಿಪ್ಪಣಿಕಾರರು ಎತ್ತಿದ್ದಾರೆ. ನಾನು ಎತ್ತಿದ ಪ್ರಶ್ನೆ ಅಲ್ಲ ಇದು. ಅದಕ್ಕೆ ಉತ್ತರ, ವಾಸುದೇವ ದ್ವಾದಶಾಕ್ಷರದಂಥ ವೈಷ್ಣವ ಮಂತ್ರಕ್ಕೆ ಉಪನಯನದ ಅಗತ್ಯ ಇಲ್ಲ. ಯಾವುದೇ ಜಾತಿ, ಮತ, ವಯಸ್ಸು, ಲಿಂಗ ಯಾವುದರ ಭೇದವೂ ಇಲ್ಲದೆ ವಿಷ್ಣು ಭಕ್ತರಿಗೆ ಅಥವಾ ವಿಷ್ಣು ಭಕ್ತರಾಗ ಬಯಸುವವರಿಗೆ ಅದನ್ನ ಉಪದೇಶಿಸಬಹುದು ಅನ್ನೋದನ್ನ ನಾರದರು ಇಲ್ಲಿ ಉಪನಯನ ಇಲ್ಲದ 11 ವರ್ಷದ ಒಳಗಿನ ಬಾಲಕನಿಗೆ ಉಪದೇಶಿಸಿ ನಮಗೆ ತೋರಿಸಿದ್ದಾರೆ ಅಂತ ಟಿಪ್ಪಣಿಕಾರ ಬರೀತಾರೆ. ಯಾಕೆ ಈ 11 ವರ್ಷದ ಒಳಗಿನ ಬಾಲಕ ಅನ್ನೋ ಮಾತು? ಕ್ಷತ್ರಿಯ ಬಾಲಕರಿಗೆ 11 ವರ್ಷಕ್ಕೆ ಉಪನಯನ ವಿಹಿತ. ಆದ್ದರಿಂದ 11 ವರ್ಷದ ಒಳಗಿನ ಬಾಲಕ ಇವನು ಅನ್ನೋ ಮಾತು. ಇನ್ನು ನಮ್ಮ ಗುರುಗಳು ಪೇಜಾವರ ಶ್ರೀಪಾದಂಗಳವರು ಕೆಲವು ಸಮಯದ ಹಿಂದೆ ಹರಿಜನ ಕೇರಿ ಒಳಗ ವೈಷ್ಣವ ದೀಕ್ಷೆಯನ್ನ ಅಪೇಕ್ಷೆ ಪಡುವ ಭಕ್ತರಿಗೆ ಯಾರಿಗೆ ಬೇಕಾದರೂ ನಾನು ದೀಕ್ಷೆ ಕೊಟ್ಟು, ವೈಷ್ಣವ ದೀಕ್ಷೆ ಕೊಟ್ಟು ಮಂತ್ರೋಪದೇಶ ಮಾಡ್ತೇನೆ ಅಂತ ಹೇಳಿ ಒಂದು ದೊಡ್ಡ ವಿವಾದಕ್ಕೆ ಒಳಗಾಗಿದ್ದು ನಿಮ್ಮಲ್ಲಿ ಕೆಲವರಿಗೆ ನೆನಪಿನಲ್ಲಿ ಇರಬಹುದು. ರಾಮಾನುಜಾಚಾರ್ಯರ ಜೀವನದಲ್ಲಿ ನಡೆದ ಒಂದು ಪ್ರಸಂಗವು ಕೂಡ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದೆ ನನಗೆ. ಅವ್ರ ಗುರುಗಳು, ಯಾರಿಗೂ ಹೇಳಬೇಡಪ್ಪ, ಜೀವನದಲ್ಲಿ ಎಂಥದ್ದೇ ಲೌಕಿಕ ಆಧ್ಯಾತ್ಮಿಕ ಬಯಕೆಗಳಿರಲಿ ಅವುಗಳನ್ನು ಖಂಡಿತವಾಗಿಯೂ ಪೂರೈಸ್ತಕ್ಕಂಥ ಒಂದು ಅದ್ಭುತ ಮಂತ್ರ. ಆದರೆ ಇದು ರಹಸ್ಯದ ಮಂತ್ರ, ನಿನಗೆ ಮಾತ್ರ ನಾನು ಹೇಳ್ತೇನೆ ಅಂತ ಗುಟ್ಟಾಗಿ ಉಪದೇಶಿಸಿದ ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರವನ್ನ ರಾಮಾನುಜಾಚಾರ್ಯರು ಹೊರಗೆ ಬಂದು ಎಲ್ಲರನ್ನೂ ಕರೆದು, ಎಲ್ಲ ಭಕ್ತರನ್ನು ಕರೆದು ಸಾರ್ವಜನಿಕವಾಗಿ ಅವರಿಗೆ, ನೋಡಿ ನಮ್ಮ ಗುರುಗಳಿಂದ ಇಂಥ ಒಂದು ಅದ್ಭುತವಾದ ಮಂತ್ರ, ರಹಸ್ಯ ಮಂತ್ರ, ಇದು ಭಕ್ತರಿಗೆ ಮಾತ್ರ ತಿಳಿಯಬೇಕಾದ ಮಂತ್ರ, ಪ್ರೀತಿಯಿಂದ ಭಕ್ತಿಯಿಂದ ಇದನ್ನ ಜಪ ಮಾಡಿದವರಿಗೆ ಸಕಲ ಇಷ್ಟಾರ್ಥಗಳು ಪೂರೈಸಲ್ಪಡ್ತಾವೆ ಅಂಥ ಮಂತ್ರ, ಇದನ್ನ ನಿಮಗೆ ಕೊಡ್ತಾ ಇದ್ದೇನೆ ತಗೊಳ್ಳಿ ಅಂತ ಸಾರ್ವಜನಿಕವಾಗಿ ಉಪದೇಶ ಮಾಡಿದ ಪ್ರಸಂಗ ಅವರ ಜೀವನ ಚರಿತ್ರೆ ಓದಿದ ಕೆಲವು ಅನೇಕರಿಗೆ ಗೊತ್ತಿರಬಹುದಾದ ವಿಷಯ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದ್ರೆ, ಅದನ್ನು ನಾನು ಅಲಕ್ಷ್ಯ ಮಾಡಿಲ್ಲ, ಧ್ರುವ, ಪ್ರಹ್ಲಾದ ಇಂಥವರು ಅಪವಾದ. ಮಂತ್ರ ಜಪ ಮಾಡಲಿಕ್ಕೆ ಜ್ಞಾನಿಗಳಿಂದ ಉಪದೇಶ ಬೇಕೇ ಬೇಕು. ಉಪದೇಶ ಇಲ್ಲದೆ ಮಂತ್ರ ಜಪಗಳನ್ನು ಮಾಡಬಾರದು ಅನ್ನೋ ಅಭಿಪ್ರಾಯ ಕೆಲ ಮಡಿವಂತರಲ್ಲಿ, ಸಾಂಪ್ರದಾಯಿಕರಲ್ಲಿ ಇದೆ. ಎರಡನ್ನೂ ನಿಮ್ಮ ಮುಂದೆ ಇಟ್ಟಿದ್ದೇನೆ, ತೀರ್ಮಾನ ನಿಮಗೆ ಬಿಟ್ಟಿತ್ತು. ಮುಂದೆ ಶ್ಲೋಕ 65. ಮೈತ್ರೇಯ ಉವಾಚ ಇತ್ಯುಕ್ತಃ ತಂ ಪರಿಕ್ರಮ್ಯ ಪ್ರಣಿಪತ್ಯ ನೃಪಾರ್ಭಕಃ ಯಯೌ ಮಧುವನಂ ಪುಣ್ಯಂ ಹರೇಃ ಚರಣಮರ್ಚಿತುಂ. ಅನ್ನೋ ಅರ್ಥ ನೋಡಿ. ಇತಿ ಉಕ್ತಃ, ಹೀಗೆ ಉಪದೇಶಿಸಲ್ಪಟ್ಟಂಥ ನೃಪಾರ್ಭಕಃ, ನೃಪ ಅಂದ್ರೆ ರಾಜ, ಅರ್ಭಕ ಅಂದ್ರೆ ಮಗು. ಆ ಉತ್ತಾನಪಾದ ಅನ್ನೋ ರಾಜನ ಮಗನಾದ ಆ ಧ್ರುವನು, ನೃಪಾರ್ಭಕಃ ರಾಜನ ಮಗನಾದ ಧ್ರುವನು, ತಂ ನಾರದರನ್ನ ಪರಿಕ್ರಮ್ಯ ಪ್ರಣಿಪತ್ಯ, ಪರಿಕ್ರಮ್ಯ ಪ್ರದಕ್ಷಿಣೆ, ಪ್ರಣಿಪತ್ಯ ನಮಸ್ಕಾರ, ಇವೆರಡನ್ನು ಮಾಡಿ, ಹರೇಹೇ ಚರಣಂ ಅರ್ಚಿತುಂ, ಹರಿಯ ಚರಣವನ್ನ ಅರ್ಚಿಸಲಿಕ್ಕಾಗಿ, ಹರಿಚರಣದ ಸೇವೆಗಾಗಿ, ಧ್ಯಾನಕ್ಕಾಗಿ, ಪುಣ್ಯಂ ಮಧುವನಂ ಯಯೌ, ಪುಣ್ಯಕರವಾದ ಪವಿತ್ರವಾದ ಮಧುವನ ಅಂತ ಹೆಸರಿರ್ತಕ್ಕಂಥ ಒಂದು ಯಮುನಾ ನದಿಯ ಪರಿಸರದಲ್ಲಿರ್ತಕ್ಕಂಥ ಒಂದು ವನ, ಅದು ಅಲ್ಲಿಗೆ ಹೋದನು. ತಾತ್ಪರ್ಯ ಸ್ಪಷ್ಟ. ನಾರದರಿಂದ ಈ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಉಪದೇಶವನ್ನು ಪಡೆದಿರತಕ್ಕಂಥ ಧ್ರುವ ನಾರದರಿಗೆ, ಆ ಮಂತ್ರೋಪದೇಶಕರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ, ನಾರದರು ಸೂಚಿಸಿರ್ತಕ್ಕಂಥ ಮಧುವನ ಎಂಬ ಪ್ರದೇಶಕ್ಕೆ ತಪಸ್ಸು ಮಾಡಲಿಕ್ಕೆ ಹೊರಟ. ಅಲ್ಲಿಗೆ ಹೋದ ಬಳಿಕ ಧ್ರುವ ಏನೇನು ಮಾಡಿದ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ನೋಡಬಹುದು. ಶ್ಲೋಕ 74. ತತ್ರಾಭಿಷಿಕ್ತ ಪ್ರಯತಃ ತಾಂ ಉಪೋಷ್ಯ ವಿಭಾವರೀಂ
ಸಮಾಹಿತಃ ಪರ್ಯಚರತ್ ದೃಷ್ಟ್ಯಾದೇಶೇನ ಪೂರುಷಂ. ಪಾಠಾಂತರ ಋಷ್ಯಾದೇಶೇನ ಪೂರುಷಂ ಅಂತ ಇದೆ. ಎರಡಕ್ಕೂ ಅರ್ಥ ನೋಡೋಣ. ತತ್ರ ಆ ಮಧುವನ ಇರುವ ಯಮುನೆಯಲ್ಲಿ ಅಭಿಷಿಕ್ತಃ ಅಂದರೆ ಸ್ನಾತಃ ಅಂತ ಅರ್ಥ, ಸ್ನಾನ ಮಾಡಿ, ಪ್ರಯತಃ ಶುಚಿಯಾಗಿ, ನೀವು ಮಡಿ ಅಂತ ಕರೀರಿ, ಶುಚಿ ಅಂತ ಕರೀರಿ, ಅಂತೂ ಆ ಸ್ನಾನದ ನಂತರ ಏನು ಒಂದು ದೈಹಿಕ ಮಾನಸಿಕ ಪಾವಿತ್ರ್ಯ ಸಂಪಾದನೆ ಮಾಡೋದಿರ್ತದೋ ಅದನ್ನು ಸಂಪಾದನೆ ಮಾಡಿ, ಋಷ್ಯಾದೇಶೇನ, ಪಾಠಾಂತರ ಅಂತ ಹೇಳಿದ್ನಲ್ಲ ಅದಕ್ಕೆ ಅರ್ಥ, ಋಷ್ಯಾದೇಶ, ಋಷಿಯ ಆದೇಶೇನ, ಋಷಿಯ ಅಂದರೆ ನಾರದರ ಆದೇಶದಂತೆ, ತಾಂ ವಿಭಾವರೀಂ ಉಪೋಷ್ಯ, ಆ ರಾತ್ರಿ ಉಪವಾಸ ಮಾಡಿ, ಸಮಾಹಿತ ಚಿತ್ತ, ಸಮಾಧಾನ ಮನಸ್ಸಿನಿಂದ ಅಂದರೆ ಏಕಾಗ್ರ ಮನಸ್ಸಿನಿಂದ, ಪೂರುಷಂ ಭಗವಂತನನ್ನ ಪರ್ಯಚರತ್ ಪೂಜಿಸಿದ. ಪಾಠಾಂತರ ದಿಷ್ಟ್ಯಾದೇಶೇನ ಅಥವಾ ದೃಷ್ಟ್ಯಾದೇಶೇನ, ಅದಕ್ಕೇನರ್ಥ? ಉಪದಿಷ್ಟ ಮಾರ್ಗೇಣ ಅಂತ ಅರ್ಥ. ನಾರದರಿಂದ ಉಪದಿಷ್ಟವಾದ ಮಾರ್ಗದಲ್ಲಿ ಪೂರುಷಂ ಭಗವಂತನನ್ನ ಪರ್ಯಚರತ್ ಪೂಜಿಸಿದ. ಒಟ್ಟು ತಾತ್ಪರ್ಯ ಅಷ್ಟೇ. ಮಧುವನಕ್ಕೆ ಬಂದು ಯಮುನೆಯಲ್ಲಿ ಸ್ನಾನ ಮಾಡಿ ನಾರದರು ಉಪದೇಶಿಸಿದ ರೀತಿಯಲ್ಲಿ ಭಗವಂತನ ಪೂಜೆ ಮಾಡಿ ಆ ರಾತ್ರಿ ಉಪವಾಸ ಮಾಡಿದ. ಶ್ಲೋಕ 75. ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ ಆತ್ಮವೃತ್ಯನುಸಾರೇಣ ಮಾಸಂ ನಿನ್ಯೇರ್ಚಯನ್ ಹರಿಂ. ಮಾಸಂ ನಿನ್ಯೇ ಅರ್ಚಯನ್ ಹರಿಂ ಅನ್ನುವ ಅರ್ಥ ನೋಡಿ. ತ್ರಿರಾತ್ರಾಂತೆ ತ್ರಿರಾತ್ರಾಂತೆ, ಮೂರು ರಾತ್ರಿಗಳು ಕಳೆದ ಬಳಿಕ, ತ್ರಿರಾತ್ರ 3 ರಾತ್ರಿ, ಅದರ ಅಂತ್ಯ ಅಂದರೆ ಕೊನೆಗೆ 2 ಸಲ ಹೇಳಿದ್ರಿಂದ 3 ರಾತ್ರಿಗಳು, ಪ್ರತಿ 3 ರಾತ್ರಿಗಳು ಕಳೆದಾದ್ಮೇಲೂ ಅಂತರ್ಥ. ಏನ್ ಮಾಡಿದ? ಕಪಿತ್ಥ ಬದರ ಆಶನಃ, ಅಶನಃ, ಅಶನ ಅಂದ್ರೆ ಊಟ, ಆಹಾರ. ಇಡೀ ದಿವಸದಲ್ಲಿ ಆ 3 ದಿವಸ ಏನಿಲ್ವೇ ಇಲ್ಲ, 3 ದಿವಸ ಕಳೆದಾದ್ಮೇಲೆ 1 ಸಲ ಕಪಿತ್ಥ ಬದರ ಅನ್ನೋ ಫಲಗಳನ್ನ ಆತ್ಮವೃತ್ಯನುಸಾರೇಣ, ಆತ್ಮ ಅಂದ್ರೆ ಇಲ್ಲಿ ದೇಹ ಅಂತ ಅರ್ಥ, ತನ್ನ ಆತ್ಮವೃತ್ಯಾನುಸಾರೇಣ, ಆತ್ಮವೃತ್ತಿ ಅಂದ್ರೆ ದೇಹದ ಸ್ವಭಾವ, ದೇಹದ ಸಾಮರ್ಥ್ಯ, ಅದಕ್ಕೆ ಅನುಸಾರವಾಗಿ, ಅದಕ್ಕೆ ಅನುಗುಣವಾಗಿ ಅಶನಃ ಆಹಾರವನ್ನು ಸ್ವೀಕರಿಸಿ, ಹರಿಂ ಅರ್ಚಯನ್ ಹರಿಯನ್ನ ಅರ್ಚಿಸುತ್ತಾ, ಮಾಸಂ ನಿನ್ನೆ ಮೊದಲ ತಿಂಗಳನ್ನ ಕಳೆದ. ತಾತ್ಪರ್ಯ ಸ್ಪಷ್ಟ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ದ್ವಿತೀಯಂಚ ತಥಾ ಮಾಸಂ ಷಷ್ಠೇ ಷಷ್ಠೇರ್ಭಕೋ ದಿನೇ ತೃಣಪರ್ಣಾದಿಭಿಃ ಶೀರ್ಣೈಃ ಕೃತಾನ್ನೋಭ್ಯರ್ಚಯದ್ವಿಭುಂ. ಅನ್ವಯ ನೋಡಿ. ತಥಾ ದ್ವಿತೀಯಂ ಮಾಸಂ, 2ನೇ ತಿಂಗಳು, ಷಷ್ಠೇ ಷಷ್ಠೇ ದಿನೇ 6 ದಿನಕ್ಕೊಮ್ಮೆ, ಶೀರ್ಣೈಃ ತೃಣಪರ್ಣಾದಿಭಿಃ, ಶೀರ್ಣವಾದ ಅಂದರೆ ಶುಷ್ಕವಾದ, ತೃಣ ಅಂದರೆ ಹುಲ್ಲು, ಪರ್ಣ ಅಂದರೆ ಎಲೆ, ಆದಿ ಇಂಥವುಗಳಿಂದ, ಇವೇ ಮೊದಲಾದವುಗಳಿಂದ, ಕೃತಾನ್ನಃ ಅನ್ನದ ಅಗತ್ಯವನ್ನ ನಿವಾರಿಸಿಕೊಂಡು, ಆಹಾರದ ಅಗತ್ಯವನ್ನ ನಿವಾರಿಸಿಕೊಂಡು, ವಿಭುಂ ಅಭ್ಯರ್ಚಯತ್, ವಿಭುಂ ಭಗವಂತನನ್ನ ಅಭ್ಯರ್ಚಯತ್ ಚೆನ್ನಾಗಿ ಅರ್ಚಿಸಿದನು. ತಾತ್ಪರ್ಯ ಸ್ಪಷ್ಟವಾದ್ದರಿಂದ ಮುಂದೆ ಹೋಗೋಣ. ಶ್ಲೋಕ 77. ತೃತೀಯಂಚಾನಯನ್ಮಾಸಂ ನವಮೇ ಹನಿ ಅಭಕ್ಷ ಉತ್ತಮ ಶ್ಲೋಕಂ ಉಪಾಧಾವತ್ ಸಮಾಧಿನಾ. ತೃತೀಯಂ ಮಾಸಂ ಅನಯನ್, 3ನೇ ತಿಂಗಳ ತಪಸ್ಸನ್ನ ಆಚರಿಸುತ್ತಾ, ನವಮಿ ಅಹನಿ ಅಂದ್ರೆ 9 ದಿನಗಳಿಗೊಮ್ಮೆ, ಅಭಕ್ಷ ಭಕ್ಷ, ಅಪ್ ಅಂದ್ರೆ ನೀರು, ಅದನ್ನ ಭಕ್ಷ ಅಂದ್ರೆ ಸೇವನೆ ಮಾಡ್ತಾ, ಅಭಕ್ಷ ನೀರನ್ನು ಮಾತ್ರ ಸೇವಿಸ್ತಾ, ಅಂದ್ರೆ 9 ದಿನಗಳಿಗೊಮ್ಮೆ ನೀರನ್ನು ಮಾತ್ರ ಸೇವಿಸ್ತಾ, ಉತ್ತಮ ಶ್ಲೋಕಂ ಭಗವಂತನನ್ನ ಸಮಾಧಿನ ಸಮಾಧಿ ರೂಪವಾದ ಉಪಾಸನೆಯಿಂದ, ಉಪಾಧಾವತ್ ಆರಾಧಿತವಾನ್ ಆರಾಧನೆ ಮಾಡಿದ. ತಾತ್ಪರ್ಯ ಸ್ಪಷ್ಟ. ಆದರೆ ಒಂದು ಶಬ್ದ ಬದಲಾದದ್ದನ್ನು ಗಮನಿಸಿ. ಈವರೆಗೆ ಅರ್ಚಿಸಿದ ಅನ್ನೋ ಶಬ್ದ ಈಗ ಸಮಾಧಿ ಅನ್ನೋ ಶಬ್ದದಲ್ಲಿ ಬದಲಾಗಿದೆ. ಅರ್ಚ ಅಂದರೆ ಪೂಜೆ, ಕ್ರಮೇಣ ಅದು ಸಮಭ್ಯರ್ಚನ ಅಂದರೆ ಚೆನ್ನಾಗಿ ಮಾಡುವ ಪೂಜೆಗೆ
ಅಂದರೆ ಧ್ಯಾನ ಅಂತ ಅರ್ಥ, ಧ್ಯಾನಕ್ಕೆ ಬದಲಾಗಿದೆ. ಅಲ್ಲಿಂದ ಈಗ ಸಮಾಧಿಗೆ ಏರಿದೆ ಅನ್ನೋದು ಈ ಶ್ಲೋಕಗಳಲ್ಲಿ ಗಮನಿಸಬೇಕಾದ ಸಂಗತಿ. ಇದನ್ನು ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂದರೆ, ಸಾಧಕರಿಗೆ ಈ ವೇದವ್ಯಾಸರ ಒಂದೊಂದು ಶಬ್ದಗಳು ಮಹದುಪಕಾರ. ಸಾಧಕರು ಕ್ರಮಿಸಬೇಕಾದ ಒಂದೊಂದೇ ಮೆಟ್ಟಿಲನ್ನ ಸ್ಪಷ್ಟವಾಗಿ ಸೂಚನೆ ಮಾಡ್ತಾ ಇವೆ ಈ ಶ್ಲೋಕದಲ್ಲಿನ ಶಬ್ದಗಳು. ಹೇಗೆ ಇದು ನೋಡಿ, ಪೂಜೆ ನಿಮಗೆ ಗೊತ್ತಿರೋ ಹಾಗೆ ಸುತ್ತಲಿನ ಪರಿಸರದಲ್ಲಿ ನಮಗೆ ಸಿಗತಕ್ಕಂತಹ ಪದಾರ್ಥಗಳನ್ನು ಬಳಸಿ ಯಥಾಶಕ್ತಿ ಮಂತ್ರಗಳನ್ನು ಹೇಳಿ ಮಾಡ್ತಕ್ಕಂಥ ಒಂದು ಪೂಜಾ ವಿಧಾನ. ಅದರಲ್ಲಿ ಏನು ಮಾಡ್ತೀವಿ? ಅಭಿಷೇಕ, ಅರ್ಚನೆ, ನೈವೇದ್ಯ ಮುಂತಾದವುಗಳನ್ನು ಮಾಡ್ತೀವಿ. ಅನೇಕರು ನಿತ್ಯ ಇಷ್ಟು ಪೂಜೆ ಮಾಡ್ತಾ ಇದ್ದೀವಿ. 5 ವರ್ಷದ ಹಿಂದೂ ಇಷ್ಟೇ, 10 ವರ್ಷದ ಹಿಂದೂ ಇಷ್ಟೇ, 20-30 ವರ್ಷಗಳ ನಂತರವೂ ಇಷ್ಟೇ. ದಿನ ಪೂಜೆ ಮಾಡ್ತೀವಿ ರೀ ನಾವು, ದೇವ್ರ ಪೂಜೆ ದಿನ ಮಾಡ್ತೀವಿ. ಈ ಮಾರ್ಗದಲ್ಲಿ ಬೆಳವಣಿಗೆ ಬೇಡವೇ ನಮಗೆ? ಒಂದು ಯಾಂತ್ರಿಕವಾಗಿ ದೇವ್ರ ಮೇಲೆ ಇಷ್ಟು ನೀರು ಹಾಕಿ ಆ ಪಾತ್ರೆಗೆ ಅಲ್ಬರ್ಸು ಹಂಗೆ ಅವನ್ನ ತಿಕ್ಕಿ ತೊಳೆದು ನಿಮ್ಗೆ ಮನೆ ಹಿಂದೆ ಬೆಳೀತಾ ಇರೋ ಒಂದಿಷ್ಟು ಹೂವು ಇವನ್ನ ಹಚ್ಚಿ ಆತಪ್ಪ ದೇವ್ರ ಪೂಜೆ ಮಾಡೀವಿ, ಮುಗೀತು ನಮ್ದು ಕರ್ತವ್ಯ. ನಮಗೇನು ಪುಣ್ಯ ಬರಬೇಕು, ಏನೇನು ಅದರಿಂದ ಪ್ರಯೋಜನ ಬರಬೇಕು ಅವ ಕೊಡ್ಲಿಕ್ಕೆ ಬೇಕಲ್ಲ. ಮಾಡಬೇಕಾಗಿದ್ದು ನಿತ್ಯ ಪೂಜೆ ಮಾಡೀವಿ, ಎಷ್ಟೋ ಮಂದಿ ದೇವ್ರ ಹೆಸರು ಸಹಿತ ತಗೊಳ್ಳೋದಿಲ್ಲ ಅಂತ ಯೋಚನೆ ಮಾಡ್ತೀವಿ. ನಿತ್ಯ ಪೂಜಾ ಮಾಡುವವರು ಈ ಮಾರ್ಗದಲ್ಲಿ ನಾವು ಬೆಳೆಯಬೇಕೇ ಅನ್ನೋ ವಿಚಾರ ಮಾಡಬೇಕು. ಇಲ್ಲಿ ನೋಡಿ, ಮುಂದಿನ ಹಂತ ಇಲ್ಲಿ ಸಮಭ್ಯರ್ಚನ ಶಬ್ದ ಗಮನಿಸಿ. ಅರ್ಚನಾ ಅಲ್ಲ, ಅಭ್ಯರ್ಚನಾ ಅಲ್ಲ. ಅಂದ್ರೆ ಭಕ್ತಿಪೂರ್ವಕ ಮಾಡೋ ಪೂಜೆ ಅದೂ ಅಲ್ಲ, ಅದಕ್ಕೂ ಒಂದು ಹೆಜ್ಜೆ ಮುಂದೆ. ಸಂ ಅಭ್ಯರ್ಚನ. ಏನು ಸಂ ಅಂದ್ರೆ? ಚೆನ್ನಾಗಿ, ಅಂದ್ರೆ ಆಳಕ್ಕಿಳಿದು ಪೂಜೆ ಮಾಡುವಾಗ. ಆಳಕ್ಕಿಳಿದು ಅನ್ನೋ ಶಬ್ದಕ್ಕೆ ಏನರ್ಥ? ನೆಲದಲ್ಲಿ ತೆಗ್ಗು ತೋಡಿ ಕೆಳಗೆ ಇಳಿಯೋದ? ಏನು ಆಳಕ್ಕಿಳಿದು ಅಂದ್ರೆ? ನೋಡಿ, ಪೂಜೆಯಲ್ಲಿನ ಧ್ಯಾನದ ಪ್ರಕ್ರಿಯೆಯನ್ನ ಇದು ನಮಗೆ ತಿಳಿಸ್ತಾ ಇದೆ. ಮಂತ್ರಗಳ ಸರಿಯಾದ ಉಚ್ಚಾರ, ಪೂಜೆಗೆ ಹೂ, ತುಳಸಿ ಮುಂತಾದವುಗಳನ್ನು ಶ್ರದ್ಧೆಯಿಂದ ಸಂಗ್ರಹ ಮಾಡೋದು, ನಾವಿರೋ ಪರಿಸರಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಮಡಿಯಿಂದ ಅಂದರೆ ಶುಚಿಯಾಗಿ ಪವಿತ್ರ ಭಾವದಿಂದ ದೇವ್ರ ಪೂಜೆ ಮಾಡ್ತೇವೆ. ಇವೆಲ್ಲ ಆರಂಭಿಕ ಹಂತ. ಇದನ್ನೆಲ್ಲ ದಾಟಿ ಆ ಪೂಜೆಯ ಮಧ್ಯದಲ್ಲಿ ಮಂತ್ರದಿಂದ ಭಗವಂತನ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಕೆಲವರು ವಿಶೇಷ ಜಪಗಳನ್ನು ಕೊನೆಗೆ ಮಾಡ್ತಾ ಇರ್ತಾರೆ. ಆ ಜಪದ ಮೂಲಕ ಮಾಡತಕ್ಕಂಥ ಧ್ಯಾನ ಆ ಕಾಲದಲ್ಲಿ ಆಳಕ್ಕಿಳಿದು, ಮನದ ಆಳಕ್ಕಿಳಿದು ಮಾಡುವ ಸಮಭ್ಯರ್ಚನ. ಏನು ಸಮಭ್ಯರ್ಚನ ಅಂದ್ರೆ? ಅರ್ಚನಾ ಅಲ್ಲ, ಅಭ್ಯರ್ಚನಾ ಅಲ್ಲ, ಸಮಭ್ಯರ್ಚನ. ಸುತ್ತಲಿನ ಪರಿಸರ, ದೇಶ, ಕಾಲ ಎಲ್ಲ ಮರೆತು ಬಿಡಬೇಕು. ಶರೀರ ಪ್ರಜ್ಞೆ ಕೂಡ ಕಳ್ಕೊಂಡ್ಬಿಡ್ಬೇಕು. ಅಂತರಂಗದಲ್ಲಿ ಪ್ರತಿಷ್ಠಿತನಾದ ಆ ಚಿನ್ಮಯ ಮೂರ್ತಿ, ಅಲ್ಲೇ ಸಂಪೂರ್ಣವಾಗಿ ಮನಸ್ಸು ಲೀನವಾಗಿ ಕೆಲ ಹೊತ್ತು ಬಾಹ್ಯ ಲೋಕಕ್ಕೆ ಇಲ್ಲವಾಗಿ ಬಿಡೋದು, ಕಳೆದು ಹೋಗೋದು. ಕೊನೆ ಪಕ್ಷ ಆ ನಿಟ್ಟಿನಲ್ಲಿ ನಿತ್ಯ ಕೆಲವು ಸಮಯ ದೇವ್ರ ಪೂಜೆ ಮಾಡುವವರು ಪ್ರಯತ್ನವನ್ನಾದರೂ ಮಾಡಬೇಕು. ಯಾಕೆ ಅಂದರೆ ಅದೇ ನಮ್ಮನ್ನು ಮುಂದೆ ಸಮಾಧಿಗೆ, ಅಲ್ಲಿಂದ ಭಗವಂತನ ಸಾಕ್ಷಾತ್ಕಾರಕ್ಕೆ ಒಯ್ಯುವಂಥದ್ದು. ಆದ್ದರಿಂದ ಸಾಧಕರಿಗೆ ಈ ವಿವರಗಳು ತುಂಬ ಮುಖ್ಯವಾದವು. ಏನೋ ಧ್ರುವ ತಪಸ್ಸು ಮಾಡಿದ, ದೇವ್ರನ್ನ ಪ್ರತ್ಯಕ್ಷ ಕರೆಸ್ಕೊಂಡ ಅಂತ ಭಾಗವತ ಕಥೆಯಲ್ಲಿ ಕೇಳ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಸಾಧಕರಾದವರಿಗೆ ಅಷ್ಟು ಸಾಲದು. ಈ ಶ್ಲೋಕಗಳಲ್ಲಿ ಗಮನಿಸಿ, ಗಮನಿಸಲೇಬೇಕಾದ ಸಂಗತಿ ಅಂತ ನನಗೆ ಅನಿಸಿದ್ದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ರಿಪೀಟ್ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ ನೋಡಿ, ಶ್ಲೋಕ 75ರಲ್ಲಿ ಅರ್ಚಯನ್ ಅನ್ನೋ ಶಬ್ದ, ಮಾಸಂ ನಿನ್ಯೇರ್ಚಯನ್ ಹರಿಂ, ಹರಿಂ ಅರ್ಚಯನ್ ಮಾಸಂ ನಿನ್ಯೇ ಅಂತ ಹೇಳುವಾಗ ಉಪಯೋಗಿಸಿದ ಶಬ್ದ ಅರ್ಚನೆ, ಅರ್ಚಯನ್.
ಧ್ರುವ ಭಗವಂತನ ಅರ್ಚನೆ ಮಾಡಿದ, ನಾವು ನೀವು ಮಾಡುವಂತೆ ಪೂಜೆ ಮಾಡಿದ. 76ನೇ ಪದ್ಯ ಅಭ್ಯರ್ಚಯತ್ ವಿಭುಂ, ಅರ್ಚನೆ ಹೋಗಿ ಅಭ್ಯರ್ಚನೆ ಆಯಿತು, ಬೆಳೀತು ಸಾಧನೆ. ಶ್ಲೋಕ 77ರಲ್ಲಿ ಉಪಾಧಾವತ್ ಸಮಾಧಿನ, ನೋಡಿ ಎಷ್ಟು ಬೇಗ ಬೆಳೀತಾ ಇದ್ದಾನೆ. ಮತ್ತೊಂದೇನಿಲ್ವೇ ಇಲ್ಲ, ನಮ್ಮ ತರಹ ಏನೋ ಲೌಕಿಕ ಕಾರ್ಯಗಳಲ್ಲಿ ಓಡಾಡ್ಕೊಂಡು ಬಂದು ಆಮೇಲೆ ಬೆಳಿಗ್ಗೆ ಬಿಡ್ಲಾರದ ಕರ್ಮ ಅಂತ ಒಂದು ಪೂಜೆ ಮಾಡಿ ಮುಗಿಸ್ತೀವಲ್ಲ, ಹಂಗಲ್ಲ ಇದು. ಅವನಿಗೆ ಮತ್ತೊಂದೇನಿಲ್ವೇ ಇಲ್ಲ, ಹಗಲು ರಾತ್ರಿ ತಪಸ್ಸಿನಲ್ಲಿ ಕೂತಿದ್ದಾನೆ ಮಹಾನುಭಾವ. ಆದ್ದರಿಂದ ಉಪಾಧಾವತ್ ಸಮಾಧಿನ, ಆ ಸಮಭ್ಯರ್ಚನ ಅನ್ನೋ ಹಂತದಿಂದ ಸಮಾಧಿಗೆ ಬಂದ. ಅಭ್ಯರ್ಚನೆ ಸಮಾಧಿಗೆ ಬದಲು ಹೊಂದಿತು. ನಾವು ಅನೇಕ ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿದ್ರೆ, ಪೂಜೆಯಲ್ಲಿ ಮುಂದಾದರೂ ಧ್ಯಾನಕ್ಕೆ ಅಂತ ಸ್ವಲ್ಪ ಸಮಯ ಮೀಸಲಾಗಿರಿಸಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಕ್ಕೆ ಇದು ತಕ್ಕ ಸಮಯ ಅಂತ ಸಾಧಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 78. ಚತುರ್ಥಮಪಿ ವೈ ಮಾಸಂ ದ್ವಾದಶೇ ದ್ವಾದಶೇ ಹನಿ ವಾಯುಭಕ್ಷೋ ಜಿತಶ್ವಾಸೋ ಧ್ಯಾಯನ್ ದೇವಂ ಅಪಾರಯತ್. ಜಿತಶ್ವಾಸ, ಶ್ವಾಸ ಗೆದ್ದ. ದ್ವಾದಶೇ ದ್ವಾದಶೇ ಅಹನಿ, ಅಂದರೆ ಪ್ರತಿ 12 ದಿನಗಳಿಗೊಮ್ಮೆ ವಾಯುಭಕ್ಷ, ಗಾಳಿಯನ್ನು ಮಾತ್ರ ಸೇವಿಸಿ, ದೇವಂ ಧ್ಯಾಯನ್, ಆ ದೇವನನ್ನ ಧ್ಯಾನಿಸ್ತಾ, ಚತುರ್ಥಂ ಅಪಿ ಮಾಸಂ ಅಪಾರಯತ್, ಚತುರ್ಥಂ ಅಪಿ ಮಾಸಂ, 4ನೇ ತಿಂಗಳನ್ನು ಕೂಡ ಅಪಾರಯತ್, ಅತಿಕ್ರಾಂತವಾನ್ ಇತ್ಯರ್ಥ, ಅತಿಕ್ರಮಿಸಿದ. 4 ತಿಂಗಳು ಕಳೆದೋಯ್ತು. ತಾತ್ಪರ್ಯ ಸ್ಪಷ್ಟ. ಮುಂದಿನ ಶ್ಲೋಕ, ಶ್ಲೋಕ 79. ಪಂಚಮೇ ಮಾಸಿ ಅನುಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜಃ ಧ್ಯಾಯನ್ ಬ್ರಹ್ಮ ಪದೈಕೇನ ತಸ್ಥೌ ಸ್ಥಾಣುರಿವಾಚಲಃ. ಪಂಚಮೇ ಮಾಸಿ ಅನುಪ್ರಾಪ್ತೆ, 5ನೇ ತಿಂಗಳು ಬಂದಾಗ ಜಿತಶ್ವಾಸ ನೃಪಾತ್ಮಜಃ, ಜಿತಶ್ವಾಸನಾದ ಆ ರಾಜಪುತ್ರ ಧ್ರುವ ಬ್ರಹ್ಮ ಧ್ಯಾಯನ್, ಆ ಪರಬ್ರಹ್ಮನನ್ನ ಧ್ಯಾನಿಸ್ತಾ, ಅಚಲಃ ಸ್ಥಾಣುರಿವ, ಅಚಲಃ ಚಲನೆ ಇಲ್ಲದೆ, ಸ್ಥಾಣುರಿವ, ಒಂದು ಮೋಟು ಮರ ಹೆಂಗೆ ನಿಂತಿರ್ಬೇಕೋ ಹಂಗೆ ನಿಂತ್ಕೊಂಡ್ಬಿಟ್ಟ. ಪದೇಕೇನ, ಒಂದೇ ಕಾಲಿನಿಂದ, ತಸ್ಥೌ ನಿಂತ, ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮುಂದುವರೆಸಿದ. ಶ್ಲೋಕ 80. ಸರ್ವತೋ ಮನ ಆಕೃಷ್ಯ ಹೃದಿ ಭೂತೇಂದ್ರಿಯಾಶ್ರಯಂ ಧ್ಯಾಯನ್ ಭಗವತೋ ರೂಪಂ ನಾದ್ರಾಕ್ಷೀತ್ ಕಿಂಚನಾಪರಂ. ಮನಃ ಸರ್ವತಃ ಆಕೃಷ್ಯ, ಎಲ್ಲೆಡೆಯಿಂದ ಮನಸ್ಸನ್ನು ಸೆಳೆದು, ಭೂತೇಂದ್ರಿಯಾಶ್ರಯಂ ಭಗವತಃ ರೂಪಂ ಹೃದಿ ಧ್ಯಾಯನ್, ಭೂತಗಳು ಇಂದ್ರಿಯಗಳು, ಪ್ರಾಣಿಗಳು, ಅವುಗಳ ಇಂದ್ರಿಯಗಳಿಗೆ ಆಧಾರ ಆಗಿರ್ತಕ್ಕಂಥ ಆ ಭಗವಂತನ ರೂಪವನ್ನ ಹೃದಯದಲ್ಲಿ, ಹೃದಿ ಧ್ಯಾಯನ್, ಹೃದಯದಲ್ಲಿ ಧ್ಯಾನಿಸುತ್ತಾ, ಕಿಂಚನ ಅಪರಂ, ಬೇರೆ ಏನನ್ನೂ ನ ಅದ್ರಾಕ್ಷೀತ್, ನೋಡಲಿಲ್ಲ. ಎಲ್ಲೆಡೆ ಸನ್ನಿಹಿತನಾದ ಭಗವಂತನನ್ನ ತನ್ನ ಹೃದಯದಲ್ಲಿ ಕಲ್ಪಿಸಿ, ಮತ್ತೆಲ್ಲೂ ಲಕ್ಷ್ಯ ಹೋಗದಂತೆ ಸತತವಾಗಿ ಆ ಭಗವಂತನ ಅಂತರಂಗದಲ್ಲಿ ಪ್ರತಿಷ್ಠಿತವಾದ ಆಕಾರದಲ್ಲಿ ತದೈಕ ಚಿತ್ತನಾಗಿ, ತಲ್ಲೀನನಾಗಿ ಧ್ಯಾನ ಮಾಡಿದ. ಆಧಾರಂ ಮಹದಾದೀನಾಂ ಪ್ರಧಾನ ಪುರುಷೇಶ್ವರಂ ಬ್ರಹ್ಮ ಧಾರಯಮಾಣಸ್ಯ ತ್ರಯೋ ಲೋಕಾಚಕಂಪಿರೇ. ಮಹದಾದಿ ತತ್ವಗಳಿಗೆ ಆಧಾರನಾದ ಪ್ರಧಾನ ಪುರುಷ, ಈಶ್ವರ ಅಂತ ಹೆಸರಾದ
ಆ ಬ್ರಹ್ಮ ಪರಬ್ರಹ್ಮನನ್ನ ಧಾರಯಮಾನಸ್ಯ ಹೃದಯದಲ್ಲಿ ಹಿಡಿದು ಅವನು ಧೇನಿಸಿದಾಗ ಏನಾಯಿತು? ತ್ರಯೋ ಲೋಕಾಹ ಚಕಂಪಿರೆ. ಆ ಅವನ ತಪಸ್ಸಿನ ತೇಜಸ್ಸನ್ನ ಸಹಿಸಲಾಗದೆ ತ್ರಯೋ ಲೋಕಾಹ ಚಕಂಪಿರೆ, 3 ಲೋಕಗಳು ಕಂಪಿಸಿದವು. ಇಲ್ಲಿ ಒಂದು ಕ್ಷಣ ನಿಂತು ಯೋಚಿಸಬೇಕು. ಈ ಕಂಪನ ಅತಿಶಯೋಕ್ತಿಯ, ಕಾವ್ಯದ ಒಂದು ಅಲಂಕಾರವ, ಅಥವಾ ಇಂಥದ್ದು ನಿಜವಾಗಿಯೂ ಸಂಭಾವ್ಯವ? ಗೊತ್ತಿಲ್ಲ. ಮುಂದಿನ 2 ಶ್ಲೋಕಗಳಲ್ಲೂ ಇಂಥ ಮತ್ತೆರಡು ಘಟನೆಗಳು ಬರ್ತವೆ. ಮುಂದಿನ ಶ್ಲೋಕ ನೋಡಿ. ಯದೈಕಪಾದೇನ ಸಪಾರ್ಥಿವಾತ್ಮಜಃ ತಸ್ಥೌ ತದಂಗುಷ್ಟ ನಿಪೀಡಿತಾಮಹಿ ನನಾಮ ತತ್ರಾರ್ಧಂ ಇಭೇಂದ್ರಧಿಷ್ಠಿತ ತರೀವ ಸವ್ಯೇ ತರತಃ ಪದೇ ಪದೇ. ಸಹ ಪಾರ್ಥಿವಾತ್ಮಜಃ, ಆ ರಾಜಕುಮಾರ ಧ್ರುವ ಯದಾ ಯಾವಾಗ ಏಕಪಾದೇನ ಒಂಟಿ ಕಾಲಿನಿಂದ ತಸ್ಥೌ ನಿಂತನೋ ಆಗ ತದಂಗುಷ್ಠ ಅವನ ಪಾದದ ಹೆಬ್ಬರಳಿನಿಂದ ಅಂಗುಷ್ಠದಿಂದ ನಿಪೀಡಿತ ನಿತರಾಂ ಪೀಡಿತ ಒತ್ತಲ್ಪಟ್ಟ ಮಹಿ ಭೂಮಿಯು ಸವ್ಯ ಇತರತಃ, ಸವ್ಯ ಅಂದ್ರೆ ಎಡ, ಅದಕ್ಕೆ ಇತರವಾದದ್ದು ಅಂದ್ರೆ ಬೇರೆಯಾದದ್ದು ಬಲ. ಈ ಎಡ ಮತ್ತು ಬಲೆಗಾಲುಗಳಿಂದ ಪದೇ ಪದೇ ಮತ್ತೆ ಮತ್ತೆ ಇಭೇಂದ್ರಧಿಷ್ಠಿತ, ಇಭ ಅಂದ್ರೆ ಆನೆ, ಇಭೇಂದ್ರ ಅಂದ್ರೆ ಗಜೇಂದ್ರ, ದೊಡ್ಡ ಬಲಿಷ್ಠವಾದ ಆನೆ, ಅಂಥ ಆನೆಯಿಂದ ಧಿಷ್ಠಿತ ತುಳಿಯಲ್ಪಟ್ಟ ತರಿ ಇವ, ತರಿ ಅಂದ್ರೆ ನೌಕೆ, ನೌಕೆಯಂತೆ ತತ್ರ ಆ ಸಂದರ್ಭದಲ್ಲಿ ಅರ್ಧಂ ನನಾಮ, ಅರ್ಧ ಬಾಗಿದ್ಲಂತೆ ಭೂಮಿ. ಏನ್ ತಾತ್ಪರ್ಯ? ಧ್ರುವ ಒಂಟಿ ಕಾಲಿನಲ್ಲಿ ತಪಸ್ಸನ್ನ ಮುಂದುವರಿಸಿದಾಗ ಭೂಮಿ ಅವನ ತೇಜಸ್ಸನ್ನ ಭರಿಸಲಾಗದೆ ಅರ್ಧ ಬಾಗಿದ್ಲಂತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ನೌಕಾದಲ್ಲಿ ಸಾಗುತ್ತಾ ಇರೋ ಒಂದು ಆನೆಯನ್ನ ಒಂದು ನೌಕೆಯಲ್ಲಿ ಹಾಕ್ಕೊಂಡು ನೀವು ಹೋದರೆ ಹೆಂಗಿರುತ್ತೆ? ಅದು ಆನೆ ಸುಮ್ಮನೆ ನಿಂತ ಕಡೆ ನಿಲ್ಲೋದಿಲ್ಲ. ಅದು ತನ್ನ ಎಡ ಅಥವಾ ಬಲ ಹೆಜ್ಜೆಯನ್ನ ಎತ್ತಿ ಎತ್ತಿ ಇಡ್ತದೆ ಆಗಾಗ, ಯಾಕೆಂದ್ರೆ ಅದು ಕಾಲು ಜೋಮ್ ಹಿಡಿತದಂತೆ. ಅವು ನೀವು ಆನೆ ಕಟ್ಟಿದ ಸ್ಥಳದಲ್ಲಿ ನೋಡ್ತಾ ಇರಿ, ಆಗಾಗ ಕಾಲು ಎತ್ತಿ ಎತ್ತಿ ಅದು ಇರಿಸ್ತಾ ಇರ್ತದೆ. ಹಾಗೆ ತನ್ನ ಎಡ ಅಥವಾ ಬಲ ಹೆಜ್ಜೆಯನ್ನ ಆ ಆನೆ, ನೌಕೆಯಲ್ಲಿ ಸಾಗುತ್ತಾ ಇರೋ ಆನೆ ಎತ್ತಿ ಇಟ್ಟ ಪ್ರತಿ ಸಲವೂ ಕೂಡ ನೌಕೆ ಏನಾಗ್ತದೆ? ಒಮ್ಮೆ ಅರ್ಧ, ಯಾಕೆಂದ್ರೆ ಆನೆ ಭಾರ, ಒಮ್ಮೆ ನೌಕೆ ಈ ಕಡೆ ಬಲಕ್ಕೆ ಅದು ಹೆಜ್ಜೆ ಎತ್ತಿ ಇಟ್ಟಾಗ ಬಲಕ್ಕೆ ವಾಲ್ತದೆ, ಎಡಕ್ಕೆ ಹೆಜ್ಜೆ ಎತ್ತಿ ಇಟ್ಟಾಗ ಎಡಕ್ಕೆ ವಾಲ್ತದೆ. ಹಾಗೆ ನೌಕೆ ಒಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ಆ ಆನೆಯ ಭಾರಕ್ಕೆ ಬಾಗುವಂತೆ ಒಂಟಿ ಕಾಲಿನಲ್ಲಿ ಧ್ರುವ ತಪಸ್ಸು ಮಾಡ್ತಾ ನಿಂತಾಗ ಅವನ ತಪಸ್ಸಿನ ತೇಜಸ್ಸನ್ನ ತಾಳಲಾರದೆ ಭೂಮಿ ಕಂಪಿಸಿದಳು ಅಂತ ಒಂದು ದೃಷ್ಟಾಂತಪೂರ್ವಕವಾಗಿ ಇಲ್ಲಿ ಬಣ್ಣಿಸ್ತಾ ಇದ್ದಾರೆ. ಮುಂದೆ ಶ್ಲೋಕ 84. ತಸ್ಮಿನ್ ಅಭಿಧ್ಯಾಯತಿ ವಿಶ್ವಮಾತ್ಮನೋ ದ್ವಾರಂ ನಿರುದ್ಧ್ಯ ಅಸುಂ ಅನನ್ಯಯಾ ಧಿಯಾ ಲೋಕಾನಿರುಚ್ಛ್ವಾಸ ನಿಪೀಡಿತಾ ವೃಷಂ ಸಲೋಕಪಾಲಾಹ ಶರಣಂ ಯಯುರ್ಹರಿಂ. ಸಲೋಕಪಾಲಾಹ ಶರಣಂ ಯಯುರ್ಹರಿಂ ಅನ್ನುವ ಅರ್ಥ ನೋಡಿ. ಆತ್ಮನಃ ವಿಶ್ವಂ ದ್ವಾರಂ ಅಸುಂ ನಿರುದ್ಧ್ಯ. ಧ್ರುವ ಏನ್ ಮಾಡಿದ? ತನ್ನ ಶರೀರದ ಎಲ್ಲ ದ್ವಾರಗಳನ್ನ, ಇಂದ್ರಿಯಗಳನ್ನ, ದ್ವಾರ ಅಂದ್ರೆ ಇಂದ್ರಿಯಗಳು, ಅವುಗಳನ್ನ ಮತ್ತು ಅಸುಂ ಪ್ರಾಣವನ್ನು ಕೂಡ ನಿರುದ್ಧ್ಯ ತಡೆದು ತಸ್ಮಿನ್ ಅಭಿಧ್ಯಾಯತಿ ಸತಿ, ಆ ಧ್ಯಾನ ಮಾಡ್ತಾ ಇರೋ ಪ್ರಸಂಗದಲ್ಲಿ ಏನಾಯ್ತು? ಲೋಕಪಾಲಾಹ,
ಸಲೋಕಪಾಲಾಹ ಲೋಕಪಾಲರಿಂದ ಒಡಗೂಡಿರ್ತಕ್ಕಂಥ ಎಲ್ಲ ಜನಗಳು ಭೃಶಂ ಬಹಳವಾಗಿ ನಿರುಚ್ಛ್ವಾಸ ನಿಪೀಡಿತಾಹ ಶ್ವಾಸ ಕಟ್ಟಿ ಹೋಯ್ತಂತೆ. ಆ ಶ್ವಾಸ ಕಟ್ಟಿ ಪೀಡೆಗೆ ಒಳಗಾಗಿ ಹರಿಂ ಶರಣಂ ಯಯುಹು ಶ್ರೀಹರಿಯನ್ನ ಶರಣು ಹೋದರು. ಏನ್ ತಾತ್ಪರ್ಯ? ಇಲ್ಲಿ ಜಗತ್ತು ತಪಸ್ಸಿನ ಧ್ರುವನ ತಪಸ್ಸಿನ ಕಾವಿನಿಂದ ಪೀಡೆಗೆ ಒಳಗಾಯಿತು ಅಂತ ಹೇಳ್ತಾರೆ. ಇದು ಅತಿಶಯೋಕ್ತಿಯಾದರೆ ಸರಿ, ಕಾವ್ಯ ಸಹಜ ವರ್ಣನೆ ಅಂತ ಸಮಾಧಾನಿಸಿಕೊಳ್ಳಬಹುದು. ಇಲ್ಲವಾದಲ್ಲಿ ಅನೇಕ ಪುರಾಣಗಳಲ್ಲಿ ನಾವು ಕಾಣತಕ್ಕಂಥ ಇಂಥ ವರ್ಣನೆಗಳು ಒಬ್ಬನ ತಪಸ್ಸಿನ ತೇಜಸ್ಸಿನ ಕಾವಿನಿಂದ ಜಗತ್ತು ದಹಿಸಿ ಹೋಗುವ ವರ್ಣನೆ, ಜನಗಳಿಗೆ ಪೀಡೆಯಾಗುವ, ಜನಗಳು ಕ್ಷೋಭೆಗೊಳ್ಳುವ ವರ್ಣನೆ. ಇದು ವಾಚ್ಯಾರ್ಥವ? ಹೀಗೆ ತಗೊಳ್ಬೇಕಾ ಇದನ್ನ? ನಿಜವಾಗ್ಲೂ ಹೀಗೆ ನಡೀತು ಅಂತ ಅರ್ಥವ? ಅಥವಾ ಇದಕ್ಕೇನಾದ್ರೂ ಸಾಂಕೇತಿಕ ಅರ್ಥಗಳಿವೆಯಾ? ಯಾಕೆಂದ್ರೆ ನೀವು ಕೇಳಿರ್ಬೋದು, ಹಿರಣ್ಯಕಶಿಪು ತಪಸ್ಸು ಮಾಡುವಾಗಲೂ ಇಂಥ ವರ್ಣನೆ. ಅನೇಕರ ತಪಸ್ಸಿನಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಹಾಹಾಕಾರ ಶುರು ಆಯಿತು, ಹೊಗೆ ಬರ್ಲಿಕ್ಕೆ ಶುರು ಆಯಿತು, ದಹಿಸ್ಲಿಕ್ಕೆ ಆರಂಭ ಆಯಿತು, ಜನಗಳು ಹೋಗಿ ಭಗವಂತನಲ್ಲಿ ಮೊರೆ ಇಟ್ರು ಇತ್ಯಾದಿಯಾಗಿ ನಾವು ಓದ್ತೇವೆ. ಇವೆಲ್ಲ ಏನು ಕಾವ್ಯದ ಅತಿಶಯೋಕ್ತಿ ವರ್ಣನೆಗಳ, ಅಥವಾ ಶ್ವಾಸ ನಿರೋಧ ಮಾಡಿ ಒಬ್ಬರು ತಪಸ್ಸು ಮಾಡಿದಾಗ ಅಲ್ಲಿಂದ ಉತ್ಪನ್ನವಾಗತಕ್ಕಂಥ ತೇಜಸ್ಸು ನಿಜವಾಗಲೂ ಭೂಮಿಯನ್ನೇ ದಹಿಸಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಯಾರಾದರೂ ತಿಳಿದವರ ಹತ್ರ ವಿಚಾರಿಸಬೇಕು ಅಂತ ನನಗನ್ನಿಸ್ತದೆ. ಶ್ಲೋಕ 84, ಶ್ಲೋಕ 86. ಮಾಭೈಷ್ಟ ಬಾಲಂ ತಪಸೋ ದುರತ್ಯಯಾತ್ ನಿವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ ಯತೋ ಹಿ ವಃ ಪ್ರಾಣ ನಿರೋಧ ಆಸೀತ್ ಔತ್ತಾನಪಾದಿಃ ಮಯಿ ಸಂಗತಾತ್ಮ. ಈ ಅಧ್ಯಾಯದ ಕೊನೆ ಶ್ಲೋಕ ಇದು. ಭಗವಾನ್ ಉವಾಚ, ಭಗವಂತ ಹೇಳ್ತಾನೆ, ಹೇ ದೇವತೆಗಳೇ, ಯತಃ ಯಾವ ಕಾರಣದಿಂದ, ಔತ್ತಾನಪಾದಿಹಿ ಉತ್ತಾನಪಾದನ ಮಗನಾದ ಧ್ರುವನು, ಮಯಿ ನನ್ನಲ್ಲಿ, ಸಂಗತ ಆತ್ಮ ಸಂಯೋಜಿತವಾದ ಮನಸ್ಸುಳ್ಳವನೋ, ಇಲ್ಲಿ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ, ಸಂಗತ ಆತ್ಮ ಸಂಯೋಜಿತವಾದ ಮನಸ್ಸುಳ್ಳವನೋ, ಅತಃ ಅಂತ ಇಟ್ಕೊಳ್ಬೇಕು, ಶ್ಲೋಕದಲ್ಲಿಲ್ಲ ಅತಃ, ಆದುದರಿಂದ ವಹ ಪ್ರಾಣ ನಿರೋಧ ಆಸೀತ್, ವಹ ನಿಮಗೆ ಪ್ರಾಣ ನಿರೋಧ, ಪ್ರಾಣ ನಿರೋಧ ಪ್ರಾಣಕ್ಕೆ ತಡೆ ಉಂಟಾಯಿತು. ಪ್ರಾಣ ಅಂದ್ರೆ ಶ್ವಾಸ. ಮಾ ಭೈಷ್ಟ ಭಯಪಡಬೇಡಿ. ದುರತ್ಯಯಾತ್ ತಪಸಃ ಬಾಲಂ ನಿವರ್ತಯಿಷ್ಯೇ, ಈ ಉಗ್ರ ತಪಸ್ಸಿನಿಂದ ಆ ಬಾಲಕನನ್ನ ನಿವೃತ್ತಿಗೊಳಿಸ್ತೇನೆ. ಸ್ವಧಾಮ ಪ್ರತಿಯಾತ, ನಿಮ್ಮ ಮನೆಗಳಿಗೆ ಮರಳಿರಿ ಅಂತ ಭಗವಂತ ದೇವತೆಗಳಿಗೆ ಸಮಾಧಾನವನ್ನ ಹೇಳಿ ಅವರನ್ನು ಕಳಿಸ್ತಾನೆ. ಏನ್ ತಾತ್ಪರ್ಯ? ಧ್ರುವ ಉಸಿರು ತಡೆದು ತಪಸ್ಸನ್ನ ಆಚರಿಸಿದುದರಿಂದ ನಿಮಗೆ ಹೀಗಾಗಿದೆ ಓ ದೇವತೆಗಳೇ. ಅವನ ತಪಸ್ಸಿನಿಂದ ಆ ಧ್ರುವನನ್ನ ನಾನು ನಿವೃತ್ತಿಗೊಳಿಸ್ತೇನೆ, ನೀವೇನು ಭಯಪಡಬೇಡಿ, ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿರಿ. ಇದೆಷ್ಟು ಸಾಮಾನ್ಯ ಅರ್ಥ. ಇಲ್ಲಿ ಅರ್ಥ ಆಗದ ಅಂಶ ಏನು ಅಂದ್ರೆ, ಆಗಲೇ ನಾನು ಹೇಳಿದ ಹಾಗೆ ಧ್ರುವ ಶ್ವಾಸ ನಿರೋಧ ಮಾಡಿ ತಪಸ್ಸನ್ನ ಆಚರಿಸಿದರೆ ಲೋಕದಲ್ಲಿನ ಎಲ್ಲರಿಗೂ, ಲೋಕಪಾಲರಿಗೂ, ದೇವತೆಗಳಿಗೂ ಯಾಕೆ ಉಸಿರು ಕಟ್ಟಬೇಕು, ಶ್ವಾಸ ನಿರೋಧ ಅನಿಸ್ಬೇಕು? ಇದು ತಿಳಿಯೋದಿಲ್ಲ. ಕಾವ್ಯದ ಉತ್ಪ್ರೇಕ್ಷೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಹೊರತಾಗಿ ಅರ್ಥಗಳಿವೆಯೇ ಅನ್ನೋದನ್ನ ತಿಳಿಯೋ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಇದು ವಾಚ್ಯಾರ್ಥ ಆಗಿದ್ರೆ, ಉಗ್ರ ತಪಸ್ಸನ್ನ ಮಾಡುವವರಿಂದ ಇಂಥ ಒಂದು ಘಟನೆ ಭೂಮಂಡಲದ ಮೇಲೆ ನಡೀತಕ್ಕಂಥ ಸಂಭಾವ್ಯತೆ ಇದ್ರೆ, ಆವಾಗ ನಾವು ಇದೊಂದು ಕಾವ್ಯದ ಉತ್ಪ್ರೇಕ್ಷೆ, ಇದೊಂದು ಏನೋ ಕಾವ್ಯ ಸೌಂದರ್ಯ ಅತಿಶಯೋಕ್ತಿ ಹೇಳಿ
ನಿಮ್ಮ ಲಕ್ಷ್ಯ ಸೆಳೀಲಿಕ್ಕೆ ಹೇಳಿದ್ದಾರೆ ಅಂತ ಹೇಳೋದು ಅಪರಾಧವಾಗ್ತದೆ. ನಮ್ಮ ಬುದ್ಧಿಗೆ ಮೀರಿದ ವಿಷಯಗಳನ್ನು ನಮ್ಮ ಬುದ್ಧಿಯ ಮಿತಿ ಒಳಗಡೆ ನಿರ್ಣಯ ಮಾಡೋದು, ಅದಕ್ಕೊಂದೇನಾದರೂ ಶಾಸ್ತ್ರಾಧಾರ ಇದ್ದರೆ ಸರಿ, ಇಲ್ಲದೇ ಇದ್ದರೆ ತಪ್ಪಾಗ್ತದೆ. ಇಂಥ ಒಂದು ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಆದ್ದರಿಂದ ತಪಸ್ಸು ಮಾಡುವವರಿಗೆ ಮಾತ್ರ ಇಂಥ ಒಂದು ಘಟನೆಯ ಸತ್ಯಾಸತ್ಯತೆಯನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ. ನನ್ನಂಥವ್ರು ಹೇಳಲಾರರು. ಆದ್ದರಿಂದ ಹೆಚ್ಚು ತಿಳಿದ ಮಹಾನುಭಾವರಿಂದ ಇದನ್ನು ಇನ್ನೂ ವಿಶದವಾಗಿ ತಿಳಿದುಕೊಳ್ಳಬೇಕು ಅನ್ನೋ ನಿವೇದನೆಯೊಂದಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ. ಚತುರ್ಥ ಸ್ಕಂಧೆ ಧ್ರುವಚರಿತೆ ನವಮೋಧ್ಯಾಯ, ಕೆಲವು ಗ್ರಂಥಗಳಲ್ಲಿ ಅಷ್ಟಮೋಧ್ಯಾಯ. ಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು.